ಈ ಸುರಂಗ ಮಾರ್ಗದ ಸ್ಪೆಷಾಲಿಟಿಗಳೇನು ಅನ್ನೋದನ್ನ ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಝೆಡ್-ಮೋರ್ 6.4 ಕಿಲೋಮೀಟರ್ ಉದ್ದವಿರುವ ಸುರಂಗ ಮಾರ್ಗ ಸೋನ್ಮಾರ್ಗ ಹಾಗೆ ಕಂಗನ್ ಪಟ್ಟಣದ ಮಧ್ಯೆ ಸಂಪರ್ಕವನ್ನ ಕಲ್ಪಿಸುತ್ತೆ. ಈ ಸುರಂಗ ಮಾರ್ಗ ಝೆಡ್ ಆಕಾರದಲ್ಲಿ ಅಥವಾ ಈಗ ಅದನ್ನ ಝಿ ಅಂತ ಕರೀತಾರೆ. ಇಂಗ್ಲಿಷ್ನ ಆಲ್ಫಾಬೆಟ್ನ ಕೊನೆಯ ಅಕ್ಷರ ಝಿ ಆಕಾರದಲ್ಲಿ ನಿರ್ಮಾಣ ಆಗಿರುವ ಕಾರಣಕ್ಕೆ ಇದಕ್ಕೆ ಝಿ ಅನ್ನೋ ಹೆಸರು ಇದೆ. ಆ ಹೆಸರಿಂದ ಇದನ್ನ ಕರೆಯಲಾಗ್ತಾ ಇದೆ. ಸಾಮಾನ್ಯವಾಗಿ ಪ್ರಾಕೃತಿಕ ಬದಲಾವಣೆಗಳಿಂದಾಗಿ ಎಲ್ಲ ದಿನಮಾನಗಳಲ್ಲೂ ಹೋಗಲಿಕ್ಕೆ ಸಾಧ್ಯವಾಗದ ಪ್ರದೇಶ ಸೋನ್ಮಾರ್ಗ್. ಈಗ ಎಲ್ಲ ರೀತಿಯ ಹವಾಮಾನವಿದ್ದ ಸಂದರ್ಭದಲ್ಲೂ ಕೂಡ ಈ ರಸ್ತೆಯಿಂದಾಗಿ, ಈ ಟನಲ್ ರೋಡ್ನಿಂದಾಗಿ, ಇದರ ಸಹಾಯದಿಂದಾಗಿ ಈ ಮಾರ್ಗವಾಗಿ ಸಂಚಾರ ಮಾಡಲಿಕ್ಕೆ ಅನುವಾಗ್ತಾ ಇದೆ. 8,500 ಅಡಿಗಿಂತ ಹೆಚ್ಚು ಎತ್ತರದಲ್ಲಿ ಸುರಂಗ ಮಾರ್ಗವನ್ನು ನಿರ್ಮಾಣ ಮಾಡಲಾಗಿದೆ. ಸೋನ್ಮಾರ್ಗಿಗೆ ವರ್ಷ ಪೂರ್ತಿ ಇದೀಗ ಭೇಟಿ ನೀಡಲಿಕ್ಕೆ ಸಾಧ್ಯವಾಗುತ್ತೆ ಈ ಟನಲ್ ರೋಡ್ನಿಂದಾಗಿ. ಪ್ರಮುಖವಾಗಿ ಸೇನಾ ಚಟುವಟಿಕೆ ಹಿಮ ಆವೃತವಾಯಿತು ಅಂತಂದರೆ ಈ ಮಾರ್ಗವಾಗಿ ಸಂಚಾರ ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಆರ್ಮಿ ಮೂವ್ಮೆಂಟ್ಗೆ ಬಹಳ ಕಷ್ಟ ಆಗ್ತಾ ಇತ್ತು. ಇದೀಗ ಸೇನಾ ಚಟುವಟಿಕೆಗಳಿಗೆ ಇದರ ಜೊತೆಗೆ ಪ್ರವಾಸೋದ್ಯಮಕ್ಕೂ ಕೂಡ ಈ ಟನಲ್ ರೋಡ್ ಬಹಳಷ್ಟು ಉಪಯೋಗವಾಗುತ್ತೆ ಅನ್ನೋ ವಿಶ್ಲೇಷಣೆ ಇದೆ. 2012ರಲ್ಲಿ ಇದರ ಕಾಮಗಾರಿ ಪ್ರಾರಂಭವಾಯಿತು. 12 ವರ್ಷದ ನಂತರ ಇದೀಗ ಉದ್ಘಾಟನೆ ಆಗ್ತಾ ಇದೆ. ನಾಳೆ ಸುರಂಗ ಮಾರ್ಗವನ್ನು ಉದ್ಘಾಟನೆ ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಈ ಸುರಂಗ ಮಾರ್ಗದ ಸ್ಪೆಷಾಲಿಟಿಗಳೇನು ಅನ್ನೋದನ್ನ ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಝೆಡ್-ಮೋರ್ 6.4 ಕಿಲೋಮೀಟರ್ ಉದ್ದವಿರುವ ಸುರಂಗ ಮಾರ್ಗ ಸೋನ್ಮಾರ್ಗ ಹಾಗೆ ಕಂಗನ್ ಪಟ್ಟಣದ ಮಧ್ಯೆ ಸಂಪರ್ಕವನ್ನ ಕಲ್ಪಿಸುತ್ತೆ. ಈ ಸುರಂಗ ಮಾರ್ಗ ಝೆಡ್ ಆಕಾರದಲ್ಲಿ ಅಥವಾ ಈಗ ಅದನ್ನ ಝಿ ಅಂತ ಕರೀತಾರೆ. ಇಂಗ್ಲಿಷ್ನ ಆಲ್ಫಾಬೆಟ್ನ ಕೊನೆಯ ಅಕ್ಷರ ಝಿ ಆಕಾರದಲ್ಲಿ ನಿರ್ಮಾಣ ಆಗಿರುವ ಕಾರಣಕ್ಕೆ ಇದಕ್ಕೆ ಝಿ ಅನ್ನೋ ಹೆಸರು ಇದೆ. ಆ ಹೆಸರಿಂದ ಇದನ್ನ ಕರೆಯಲಾಗ್ತಾ ಇದೆ. ಸಾಮಾನ್ಯವಾಗಿ ಪ್ರಾಕೃತಿಕ ಬದಲಾವಣೆಗಳಿಂದಾಗಿ ಎಲ್ಲ ದಿನಮಾನಗಳಲ್ಲೂ ಹೋಗಲಿಕ್ಕೆ ಸಾಧ್ಯವಾಗದ ಪ್ರದೇಶ ಸೋನ್ಮಾರ್ಗ್. ಈಗ ಎಲ್ಲ ರೀತಿಯ ಹವಾಮಾನವಿದ್ದ ಸಂದರ್ಭದಲ್ಲೂ ಕೂಡ ಈ ರಸ್ತೆಯಿಂದಾಗಿ, ಈ ಟನಲ್ ರೋಡ್ನಿಂದಾಗಿ, ಇದರ ಸಹಾಯದಿಂದಾಗಿ ಈ ಮಾರ್ಗವಾಗಿ ಸಂಚಾರ ಮಾಡಲಿಕ್ಕೆ ಅನುವಾಗ್ತಾ ಇದೆ. 8,500 ಅಡಿಗಿಂತ ಹೆಚ್ಚು ಎತ್ತರದಲ್ಲಿ ಸುರಂಗ ಮಾರ್ಗವನ್ನು ನಿರ್ಮಾಣ ಮಾಡಲಾಗಿದೆ. ಸೋನ್ಮಾರ್ಗಿಗೆ ವರ್ಷ ಪೂರ್ತಿ ಇದೀಗ ಭೇಟಿ ನೀಡಲಿಕ್ಕೆ ಸಾಧ್ಯವಾಗುತ್ತೆ ಈ ಟನಲ್ ರೋಡ್ನಿಂದಾಗಿ. ಪ್ರಮುಖವಾಗಿ ಸೇನಾ ಚಟುವಟಿಕೆ ಹಿಮ ಆವೃತವಾಯಿತು ಅಂತಂದರೆ ಈ ಮಾರ್ಗವಾಗಿ ಸಂಚಾರ ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಆರ್ಮಿ ಮೂವ್ಮೆಂಟ್ಗೆ ಬಹಳ ಕಷ್ಟ ಆಗ್ತಾ ಇತ್ತು. ಇದೀಗ ಸೇನಾ ಚಟುವಟಿಕೆಗಳಿಗೆ ಇದರ ಜೊತೆಗೆ ಪ್ರವಾಸೋದ್ಯಮಕ್ಕೂ ಕೂಡ ಈ ಟನಲ್ ರೋಡ್ ಬಹಳಷ್ಟು ಉಪಯೋಗವಾಗುತ್ತೆ ಅನ್ನೋ ವಿಶ್ಲೇಷಣೆ ಇದೆ. 2012ರಲ್ಲಿ ಇದರ ಕಾಮಗಾರಿ ಪ್ರಾರಂಭವಾಯಿತು. 12 ವರ್ಷದ ನಂತರ ಇದೀಗ ಉದ್ಘಾಟನೆ ಆಗ್ತಾ ಇದೆ. ನಾಳೆ ಸುರಂಗ ಮಾರ್ಗವನ್ನು ಉದ್ಘಾಟನೆ ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಈ ಸುರಂಗ ಮಾರ್ಗದ ಸ್ಪೆಷಾಲಿಟಿಗಳೇನು ಅನ್ನೋದನ್ನ ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಝೆಡ್-ಮೋರ್ 6.4 ಕಿಲೋಮೀಟರ್ ಉದ್ದವಿರುವ ಸುರಂಗ ಮಾರ್ಗ ಸೋನ್ಮಾರ್ಗ ಹಾಗೆ ಕಂಗನ್ ಪಟ್ಟಣದ ಮಧ್ಯೆ ಸಂಪರ್ಕವನ್ನ ಕಲ್ಪಿಸುತ್ತೆ. ಈ ಸುರಂಗ ಮಾರ್ಗ ಝೆಡ್ ಆಕಾರದಲ್ಲಿ ಅಥವಾ ಈಗ ಅದನ್ನ ಝಿ ಅಂತ ಕರೀತಾರೆ. ಇಂಗ್ಲಿಷ್ನ ಆಲ್ಫಾಬೆಟ್ನ ಕೊನೆಯ ಅಕ್ಷರ ಝಿ ಆಕಾರದಲ್ಲಿ ನಿರ್ಮಾಣ ಆಗಿರುವ ಕಾರಣಕ್ಕೆ ಇದಕ್ಕೆ ಝಿ ಅನ್ನೋ ಹೆಸರು ಇದೆ. ಆ ಹೆಸರಿಂದ ಇದನ್ನ ಕರೆಯಲಾಗ್ತಾ ಇದೆ. ಸಾಮಾನ್ಯವಾಗಿ ಪ್ರಾಕೃತಿಕ ಬದಲಾವಣೆಗಳಿಂದಾಗಿ ಎಲ್ಲ ದಿನಮಾನಗಳಲ್ಲೂ ಹೋಗಲಿಕ್ಕೆ ಸಾಧ್ಯವಾಗದ ಪ್ರದೇಶ ಸೋನ್ಮಾರ್ಗ್. ಈಗ ಎಲ್ಲ ರೀತಿಯ ಹವಾಮಾನವಿದ್ದ ಸಂದರ್ಭದಲ್ಲೂ ಕೂಡ ಈ ರಸ್ತೆಯಿಂದಾಗಿ, ಈ ಟನಲ್ ರೋಡ್ನಿಂದಾಗಿ, ಇದರ ಸಹಾಯದಿಂದಾಗಿ ಈ ಮಾರ್ಗವಾಗಿ ಸಂಚಾರ ಮಾಡಲಿಕ್ಕೆ ಅನುವಾಗ್ತಾ ಇದೆ. 8,500 ಅಡಿಗಿಂತ ಹೆಚ್ಚು ಎತ್ತರದಲ್ಲಿ ಸುರಂಗ ಮಾರ್ಗವನ್ನು ನಿರ್ಮಾಣ ಮಾಡಲಾಗಿದೆ. ಸೋನ್ಮಾರ್ಗಿಗೆ ವರ್ಷ ಪೂರ್ತಿ ಇದೀಗ ಭೇಟಿ ನೀಡಲಿಕ್ಕೆ ಸಾಧ್ಯವಾಗುತ್ತೆ ಈ ಟನಲ್ ರೋಡ್ನಿಂದಾಗಿ. ಪ್ರಮುಖವಾಗಿ ಸೇನಾ ಚಟುವಟಿಕೆ ಹಿಮ ಆವೃತವಾಯಿತು ಅಂತಂದರೆ ಈ ಮಾರ್ಗವಾಗಿ ಸಂಚಾರ ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಆರ್ಮಿ ಮೂವ್ಮೆಂಟ್ಗೆ ಬಹಳ ಕಷ್ಟ ಆಗ್ತಾ ಇತ್ತು. ಇದೀಗ ಸೇನಾ ಚಟುವಟಿಕೆಗಳಿಗೆ ಇದರ ಜೊತೆಗೆ ಪ್ರವಾಸೋದ್ಯಮಕ್ಕೂ ಕೂಡ ಈ ಟನಲ್ ರೋಡ್ ಬಹಳಷ್ಟು ಉಪಯೋಗವಾಗುತ್ತೆ ಅನ್ನೋ ವಿಶ್ಲೇಷಣೆ ಇದೆ. 2012ರಲ್ಲಿ ಇದರ ಕಾಮಗಾರಿ ಪ್ರಾರಂಭವಾಯಿತು. 12 ವರ್ಷದ ನಂತರ ಇದೀಗ ಉದ್ಘಾಟನೆ ಆಗ್ತಾ ಇದೆ. ನಾಳೆ ಸುರಂಗ ಮಾರ್ಗವನ್ನು ಉದ್ಘಾಟನೆ ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಈ ಸುರಂಗ ಮಾರ್ಗದ ಸ್ಪೆಷಾಲಿಟಿಗಳೇನು ಅನ್ನೋದನ್ನ ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಝೆಡ್-ಮೋರ್ 6.4 ಕಿಲೋಮೀಟರ್ ಉದ್ದವಿರುವ ಸುರಂಗ ಮಾರ್ಗ ಸೋನ್ಮಾರ್ಗ ಹಾಗೆ ಕಂಗನ್ ಪಟ್ಟಣದ ಮಧ್ಯೆ ಸಂಪರ್ಕವನ್ನ ಕಲ್ಪಿಸುತ್ತೆ. ಈ ಸುರಂಗ ಮಾರ್ಗ
ಝೆಡ್ ಆಕಾರದಲ್ಲಿ, ಅಥವಾ ಈಗ ಅದನ್ನು ಝಿ ಅಂತ ಕರೀತಾರೆ, ಇಂಗ್ಲಿಷ್ನ ಆಲ್ಫಬೆಟ್ನ ಕೊನೆಯ ಅಕ್ಷರ ಝಿ ಆಕಾರದಲ್ಲಿ ನಿರ್ಮಾಣ ಆಗಿರುವ ಕಾರಣಕ್ಕೆ ಇದಕ್ಕೆ ಝಿ ಅನ್ನೋ ಹೆಸರು ಇದೆ. ಆ ಹೆಸರಿಂದ ಇದನ್ನು ಕರೆಯಲಾಗ್ತಾ ಇದೆ. ಸಾಮಾನ್ಯವಾಗಿ ಪ್ರಾಕೃತಿಕ ಬದಲಾವಣೆಗಳಿಂದಾಗಿ ಎಲ್ಲ ದಿನಮಾನಗಳಲ್ಲೂ ಹೋಗಲಿಕ್ಕೆ ಸಾಧ್ಯವಾಗದ ಪ್ರದೇಶ ಸೋನ್ಮಾರ್ಗ್. ಈಗ ಎಲ್ಲ ರೀತಿಯ ಹವಾಮಾನವಿದ್ದ ಸಂದರ್ಭದಲ್ಲೂ ಕೂಡ ಈ ರಸ್ತೆಯಿಂದಾಗಿ, ಈ ಟನಲ್ ರೋಡ್ನಿಂದಾಗಿ, ಇದರ ಸಹಾಯದಿಂದಾಗಿ ಈ ಮಾರ್ಗವಾಗಿ ಸಂಚಾರ ಮಾಡಲಿಕ್ಕೆ ಅನುವಾಗ್ತಾ ಇದೆ. 8,500 ಅಡಿಗಿಂತ ಹೆಚ್ಚು ಎತ್ತರದಲ್ಲಿ ಸುರಂಗ ಮಾರ್ಗವನ್ನು ನಿರ್ಮಾಣ ಮಾಡಲಾಗಿದೆ. ಸೋನ್ಮಾರ್ಗಿಗೆ ವರ್ಷ ಪೂರ್ತಿ ಇದೀಗ ಭೇಟಿ ನೀಡಲಿಕ್ಕೆ ಸಾಧ್ಯವಾಗುತ್ತೆ ಈ ಟನಲ್ ರೋಡ್ನಿಂದಾಗಿ. ಪ್ರಮುಖವಾಗಿ ಸೇನಾ ಚಟುವಟಿಕೆ, ಹಿಮ ಆವೃತವಾಯಿತು ಅಂತಂದರೆ ಈ ಮಾರ್ಗವಾಗಿ ಸಂಚಾರ ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಆರ್ಮಿ ಮೂವ್ಮೆಂಟ್ಗೆ ಬಹಳ ಕಷ್ಟ ಆಗ್ತಾ ಇತ್ತು. ಇದೀಗ ಸೇನಾ ಚಟುವಟಿಕೆಗಳಿಗೆ, ಇದರ ಜೊತೆಗೆ ಪ್ರವಾಸೋದ್ಯಮಕ್ಕೂ ಕೂಡ ಈ ಟನಲ್ ರೋಡ್ ಬಹಳಷ್ಟು ಉಪಯೋಗವಾಗುತ್ತೆ ಅನ್ನೋ ವಿಶ್ಲೇಷಣೆ ಇದೆ. 2012ರಲ್ಲಿ ಇದರ ಕಾಮಗಾರಿ ಪ್ರಾರಂಭವಾಯಿತು. 12 ವರ್ಷದ ನಂತರ ಇದೀಗ ಉದ್ಘಾಟನೆ ಆಗ್ತಾ ಇದೆ. ನಾಳೆ ಸುರಂಗ ಮಾರ್ಗವನ್ನು ಉದ್ಘಾಟನೆ ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಈ ಸುರಂಗ ಮಾರ್ಗದ ಸ್ಪೆಷಾಲಿಟಿಗಳೇನು ಅನ್ನೋದನ್ನು ಕ್ವಿಕ್ಕಾಗಿ ಗಮನಿಸ್ತಾ ಹೋಗೋಣ. ಝೆಡ್ ಮೋರ್ 6.4 ಕಿಲೋಮೀಟರ್ ಉದ್ದವಿರುವ ಸುರಂಗ ಮಾರ್ಗ ಸೋನ್ಮಾರ್ಗ ಹಾಗೆ ಕಂಗನ್ ಪಟ್ಟಣದ ಮಧ್ಯೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಈ ಸುರಂಗ ಮಾರ್ಗ ಝೆಡ್ ಆಕಾರದಲ್ಲಿ, ಅಥವಾ ಈಗ ಅದನ್ನು ಝಿ ಅಂತ ಕರೀತಾರೆ, ಇಂಗ್ಲಿಷ್ನ ಆಲ್ಫಬೆಟ್ನ ಕೊನೆಯ ಅಕ್ಷರ ಝಿ ಆಕಾರದಲ್ಲಿ ನಿರ್ಮಾಣ ಆಗಿರುವ ಕಾರಣಕ್ಕೆ ಇದಕ್ಕೆ ಝಿ ಅನ್ನೋ ಹೆಸರು ಇದೆ. ಆ ಹೆಸರಿಂದ ಇದನ್ನು ಕರೆಯಲಾಗ್ತಾ ಇದೆ. ಸಾಮಾನ್ಯವಾಗಿ ಪ್ರಾಕೃತಿಕ ಬದಲಾವಣೆಗಳಿಂದಾಗಿ ಎಲ್ಲ ದಿನಮಾನಗಳಲ್ಲೂ ಹೋಗಲಿಕ್ಕೆ ಸಾಧ್ಯವಾಗದ ಪ್ರದೇಶ ಸೋನ್ಮಾರ್ಗ್. ಈಗ ಎಲ್ಲ ರೀತಿಯ ಹವಾಮಾನವಿದ್ದ ಸಂದರ್ಭದಲ್ಲೂ ಕೂಡ ಈ ರಸ್ತೆಯಿಂದಾಗಿ, ಈ ಟನಲ್ ರೋಡ್ನಿಂದಾಗಿ, ಇದರ ಸಹಾಯದಿಂದಾಗಿ ಈ ಮಾರ್ಗವಾಗಿ ಸಂಚಾರ ಮಾಡಲಿಕ್ಕೆ ಅನುವಾಗ್ತಾ ಇದೆ. 8,500 ಅಡಿಗಿಂತ ಹೆಚ್ಚು ಎತ್ತರದಲ್ಲಿ ಸುರಂಗ ಮಾರ್ಗವನ್ನು ನಿರ್ಮಾಣ ಮಾಡಲಾಗಿದೆ. ಸೋನ್ಮಾರ್ಗಿಗೆ ವರ್ಷ ಪೂರ್ತಿ ಇದೀಗ ಭೇಟಿ ನೀಡಲಿಕ್ಕೆ ಸಾಧ್ಯವಾಗುತ್ತೆ ಈ ಟನಲ್ ರೋಡ್ನಿಂದಾಗಿ. ಪ್ರಮುಖವಾಗಿ ಸೇನಾ ಚಟುವಟಿಕೆ, ಹಿಮ ಆವೃತವಾಯಿತು ಅಂತಂದರೆ ಈ ಮಾರ್ಗವಾಗಿ ಸಂಚಾರ ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಆರ್ಮಿ ಮೂವ್ಮೆಂಟ್ಗೆ ಬಹಳ ಕಷ್ಟ ಆಗ್ತಾ ಇತ್ತು. ಇದೀಗ ಸೇನಾ ಚಟುವಟಿಕೆಗಳಿಗೆ, ಇದರ ಜೊತೆಗೆ ಪ್ರವಾಸೋದ್ಯಮಕ್ಕೂ ಕೂಡ ಈ ಟನಲ್ ರೋಡ್ ಬಹಳಷ್ಟು ಉಪಯೋಗವಾಗುತ್ತೆ ಅನ್ನೋ ವಿಶ್ಲೇಷಣೆ ಇದೆ. 2012ರಲ್ಲಿ ಇದರ ಕಾಮಗಾರಿ ಪ್ರಾರಂಭವಾಯಿತು. 12 ವರ್ಷದ ನಂತರ ಇದೀಗ ಉದ್ಘಾಟನೆ ಆಗ್ತಾ ಇದೆ. ನಾಳೆ ಸುರಂಗ ಮಾರ್ಗವನ್ನು ಉದ್ಘಾಟನೆ ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಈ ಸುರಂಗ ಮಾರ್ಗದ ಸ್ಪೆಷಾಲಿಟಿಗಳೇನು ಅನ್ನೋದನ್ನು ಕ್ವಿಕ್ಕಾಗಿ ಗಮನಿಸ್ತಾ ಹೋಗೋಣ. ಝೆಡ್ ಮೋರ್ 6.4 ಕಿಲೋಮೀಟರ್ ಉದ್ದವಿರುವ ಸುರಂಗ ಮಾರ್ಗ ಸೋನ್ಮಾರ್ಗ ಹಾಗೆ ಕಂಗನ್ ಪಟ್ಟಣದ ಮಧ್ಯೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಈ ಸುರಂಗ ಮಾರ್ಗ ಝೆಡ್ ಆಕಾರದಲ್ಲಿ, ಅಥವಾ ಈಗ ಅದನ್ನು ಝಿ ಅಂತ ಕರೀತಾರೆ, ಇಂಗ್ಲಿಷ್ನ ಆಲ್ಫಬೆಟ್ನ ಕೊನೆಯ ಅಕ್ಷರ ಝಿ ಆಕಾರದಲ್ಲಿ ನಿರ್ಮಾಣ ಆಗಿರುವ ಕಾರಣಕ್ಕೆ ಇದಕ್ಕೆ ಝಿ ಅನ್ನೋ ಹೆಸರು ಇದೆ. ಆ ಹೆಸರಿಂದ ಇದನ್ನು ಕರೆಯಲಾಗ್ತಾ ಇದೆ. ಸಾಮಾನ್ಯವಾಗಿ ಪ್ರಾಕೃತಿಕ ಬದಲಾವಣೆಗಳಿಂದಾಗಿ ಎಲ್ಲ ದಿನಮಾನಗಳಲ್ಲೂ ಹೋಗಲಿಕ್ಕೆ ಸಾಧ್ಯವಾಗದ ಪ್ರದೇಶ ಸೋನ್ಮಾರ್ಗ್. ಈಗ ಎಲ್ಲ ರೀತಿಯ ಹವಾಮಾನವಿದ್ದ ಸಂದರ್ಭದಲ್ಲೂ ಕೂಡ ಈ ರಸ್ತೆಯಿಂದಾಗಿ, ಈ ಟನಲ್ ರೋಡ್ನಿಂದಾಗಿ, ಇದರ ಸಹಾಯದಿಂದಾಗಿ ಈ ಮಾರ್ಗವಾಗಿ ಸಂಚಾರ ಮಾಡಲಿಕ್ಕೆ ಅನುವಾಗ್ತಾ ಇದೆ. 8,500 ಅಡಿಗಿಂತ ಹೆಚ್ಚು ಎತ್ತರದಲ್ಲಿ ಸುರಂಗ ಮಾರ್ಗವನ್ನು ನಿರ್ಮಾಣ ಮಾಡಲಾಗಿದೆ. ಸೋನ್ಮಾರ್ಗಿಗೆ ವರ್ಷ ಪೂರ್ತಿ ಇದೀಗ ಭೇಟಿ ನೀಡಲಿಕ್ಕೆ ಸಾಧ್ಯವಾಗುತ್ತೆ ಈ ಟನಲ್ ರೋಡ್ನಿಂದಾಗಿ. ಪ್ರಮುಖವಾಗಿ ಸೇನಾ ಚಟುವಟಿಕೆ, ಹಿಮ ಆವೃತವಾಯಿತು ಅಂತಂದರೆ ಈ ಮಾರ್ಗವಾಗಿ ಸಂಚಾರ ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಆರ್ಮಿ ಮೂವ್ಮೆಂಟ್